ಮೊದಲನೇದಾಗಿ ದೇವರು ಒಬ್ನೇ. ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕನಾಗಿರುವವನು ಒಬ್ಬನೇ, ಆತನೇ ಮನುಷ್ಯನಾಗಿರುವ ಕ್ರಿಸ್ತನ್, ಯೇಸು ಕ್ರಿಸ್ತನ್. ಅರ್ಥ ಆಯ್ತಾ? ಹಾಗಾದ್ರೆ ದೇವರಿಗೂ ಮನುಷ್ಯನಿಗೂ ಯೇಸು ಕ್ರಿಸ್ತನ್ ಏನಾದ? ಮಧ್ಯಸ್ಥಿಕನಾದ. ಅರ್ಥ ಆಯ್ತಾ? ದೇವರಿಗೂ ನಮಗಿರುವಂತ ಸಂಬಂಧ ದೂರ ಆಗ್ಬಿಟ್ಟಿತ್ತು. ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕಾಗಿ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದು ನಮ್ಮ ಶಿಕ್ಷೆಗಳ ಸ್ಥಾನದಲ್ಲಿ ಆತನು ಶಿಕ್ಷಿಸಲ್ಪಟ್ಟ, ಆತನು ನಮಗಾಗಿ ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟ, ಆತನು ದೇವರ ಕೋಪಗಳನ್ನೆಲ್ಲ ತನ್ನ ಶರೀರದಲ್ಲಿ ಹೊತ್ತುಕೊಂಡು ದೇವರನ್ನ ನಮ್ಮನ್ನ ಒಂದು ಮಾಡಿದ. ದೇವರಿಗೂ ನಮಗೆ ಸಮಾಧಾನವಾಯ್ತು. ಯಾಕೆಂದ್ರೆ ದೇವರಿಗೂ ನಮಗಿದಂತ ಅಡ್ಡೆ ಗೋಡೆಯಾಗಿ ನಮ್ಮನ್ನ ಪಾಪ ದೂರ ಮಾಡ್ತಿತ್ತು. ಅದು ಕ್ರಿಸ್ತನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಶಿಕ್ಷೆಯನ್ನು ಅನುಭವಿಸಿದ್ರಿಂದ ತಂದೆ ಕೋಪವೆಲ್ಲ ಮಗನ ಮೇಲೆ ತೀರಿಸಿಕೊಂಡ. ಈಗ ನಮ್ಮ ಮೇಲಿದ್ದ ಕೋಪ ಎಲ್ಲ ತನ್ನ ಮಗನ ಮೇಲೆ ತೀರಿಸಿಕೊಂಡ. ಈಗ ಕ್ರಿಸ್ತನು ನಮ್ಮ ಇಬ್ಬರ ಮಧ್ಯದಲ್ಲಿ ಏನಾದ? ಯಜ್ಞದ ಕುರಿಯಾಗಿ ಅರ್ಪಿತನಾದ. ಈಗ ದೇವರಿಗೂ ನಮಗೆ ಒಂದು ಸಂಧಾನವಾಯಿತು. ಅರ್ಥ ಆಯ್ತಾ? ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮಧ್ಯಸ್ಥಿಕೆ ಅಂದ್ರೆ ಗಂಡ ಹೆಂಡತಿರು ಜಗಳ ಮಾಡ್ಕೊಂಡ್ಬಿಟ್ಟವ್ರೆ, ಈಗ ಮಧ್ಯದಲ್ಲಿ ಹೋಗಿತ್ತೇನೆ ಪಂಚಾಯತ್ಗೆ ನಡೀತೈತೆ. ಅರ್ಥ ಆಯ್ತಾ? ನೋಡವ ನಿನ್ ಗಂಡ ಕಣವ, ನೋಡಪ್ಪ ನಿನ್ ಹೆಂಡತಿ ಕಣಪ್ಪ, ನೀವ್ ಇಬ್ರೇ ಜೀವನ ಮಾಡ್ಬೇಕು, ಏನಂತೆ ಕಟ್ಕೊಂಡಿರೋಳು ಕೊನೆ ತನಕ ಎಲ್ಲ ಏನಂತಾರ ಹಂಗಾಗೈತೆ, ನೀವ್ ಇಬ್ರು ಪ್ರೀತಿ ವಿಶ್ವಾಸದಲ್ಲಿ ಇರಿ, ಹಿಂಗೆಲ್ಲಾ ಮಾಡ್ಬಾರ್ದು, ನೀವೇ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಬ್ಬರ ಮಧ್ಯದಲ್ಲಿ ತಿಳುವಳಿಕೆ ಹೇಳಿ ಸಂಧಾನ ಮಾಡಿ ಮತ್ತೆ ಕುಟುಂಬವಾಗಿ ಗಂಡ ಹೆಂಡತಿರು ಕೂಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಸಂಧಾನ ಮಾಡ್ತಾರಲ್ಲ ಮಧ್ಯದಲ್ಲಿ, ಇದೇ ಮಧ್ಯಸ್ಥಿಕೆ ಅನ್ನೋದು. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು? ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ 3 ವಿಷಯ ಹೇಳ್ತದೆ. ಮೊದಲನೇದಾಗಿ ಕ್ರಿಸ್ತನು ಹೇಗೆ ದೇವರಿಗೂ ನಮಗೆ ಮಧ್ಯಸ್ಥಿಕನಾಗಿದ್ದಾನೋ ಹಾಗೆ ದೇವರ ಮಕ್ಕಳಾಗಿರೋ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆ ವಹಿಸಬೇಕು. ನಾವು ಮಧ್ಯಸ್ಥಿಕೆ ವಹಿಸಿಕೊಳ್ಳುವರಾಗಿರ್ಬೇಕು. ಹಲ್ಲೆಲೂಯಾ. ಜನರನ್ನ ದೇವರ ಬಳಿಗೆ ತೆಗೆದುಕೊಂಡು ಬರುವುದಕ್ಕಾಗಿ ಮಧ್ಯದಲ್ಲಿ ದೇವರಿಗೂ ಮನುಷ್ಯನ ಮಧ್ಯದಲ್ಲಿ ನಶಿಸೋಗ್ತಿರೋ ಜನಗಳ ಮಧ್ಯದಲ್ಲಿ ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕು. ಇನ್ನು ಮುಂದೆ ನಾನು ಜನಗಳಿಗಾಗಿ ಪ್ರಾರ್ಥಿಸ್ತೀನಿ ದೇವ್ರೆ, ದೇವ್ರೆ ನಿನ್ನ ಮಧ್ಯದಲ್ಲಿ ನಿಂತು. ಈ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮಧ್ಯಸ್ಥಿಕೆ ವಹಿಸ್ಕೊಳ್ತೀವಿ ಅಂತ ಅನ್ಬೋದು, ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ವಿಷಯವನ್ನ ಹೇಳ್ತೀನಿ. ಈಗ ನನ್ ಬಳಿ ಬರ್ತಾರೆ ಒಂದು ಕುಟುಂಬ, ಒಂದು ಮದ್ವೆ ಪ್ರಾರಂಭ ಮಾಡಿರ್ತೀವಿ, ಮದುವೆ ನಡೀತಾ ಇರ್ತದೆ, ಅವ್ರ ಮಗಂದೋ ಮಗಳದೋ. ಫಸ್ಟ್ ನೀವೇ ಮಾಡ್ಬಿಡಿ ಅಂತ ಹೇಳಿರ್ತೇನೆ, ನಮ್ಗೊಂದು ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ನಾನು ಆ ಅಮೌಂಟ್ ಅಲ್ಲಿ ಏನೇನ್ ಬರ್ತದೋ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಮಾಡಿರ್ತೀನಿ. ಇನ್ಯಾರೋ ಬಂದು ಅವ್ರಿಗೆ ಕಿವಿ ಊದಿರ್ತಾರೆ, ತೀಟೆ ಮಾಡಿರ್ತಾರೆ. ನಾನು ಮಧ್ಯಸ್ಥಿಕೆನಾಗಿರೋದ್ರಿಂದ ಫಾಸ್ಟ್ ಅನ್ನೋದು ಬಿಟ್ಬಿಡೋಣ, ಆ ಟೈಟಲ್ ತೆಗೆದ್ಬಿಡೋಣ. ಈಗ ಏನೋ ನಿಮ್ ದೊಡ್ಡಪ್ಪನಿಗೋ ಚಿಕ್ಕಪ್ಪನಿಗೋ ಮಾಂಗ ಏನೋ ದುಡ್ಡು ಕೊಟ್ಟಿರ್ತೀರಿ, ಈ ಮದುವೆನ ಮಾಡ, ನೀನೇ ಓಡಾಡು, ಎಲ್ಲ ನೀನೇ ತಗೋಬಾ ಅಂತ. ಅಥವಾ ಮನೆ ವಿಷಯದಲ್ಲಿ ಏನೋ ಒಂದು ಅವಾಗ ಯಾರು ಬಂದು ಹೇಳ್ತಾರೆ, ಇಷ್ಟು ದುಡ್ಡಲ್ಲಿ ಯಾಕೆ ವೆಚ್ಚ ಮಾಡಿದ್ರಿ, ಕಮ್ಮಿ ದುಡ್ಡಲ್ಲಿ ಇದಕ್ಕಿಂತ ಕ್ವಾಲಿಟಿ ಸಿಕ್ತಿತ್ತು ಅಂದೇಟಕ್ಕೆ ನೀನು ಯೋಚನೆ ಮಾಡ್ತೀವಿ, ಇವನೆಲ್ಲೋ ನಮ್ಗೆ ಮೋಸ ಮಾಡ್ತಿದ್ದಾನೆ. ಮಧ್ಯದಲ್ಲಿ ಏನಂತೆ ಯಾವ್ದೋ ಒಂದು ತೆಗೆದುಕೊಂಡು ಬಂದು ಇಷ್ಟು ಕ್ವಾಲಿಟಿ ಇಷ್ಟು ದುಡ್ಡಾಯ್ತು ಅಂತ ಏಮರಿಸ್ತಿದ್ದಾನೆ. ಮಧ್ಯಸ್ಥಿಕೆ ವಹಿಸೋದೈತಲ್ಲ, ಅದು ಬಹಳ ಕಷ್ಟ. ನನಗೆ ಗೊತ್ತೈತೆ ನಾನು ಇವ್ರು ಕೊಟ್ಟಿರೋ ಹಣಕ್ಕೆ ಸಾಲ್ಟೇಜ್ ಆಗ್ತದೆ ಅಂತ ನಾನು ಕೈಯಿಂದ ಹಾಕಿರ್ತೀನೋ, ನಾವು ಸ್ವಂತ ಖರ್ಚು ಮಾಡಿರ್ತೀನೋ, ನಾನು ಪ್ರಯಾಸ ಪಟ್ಟಿರ್ತೀನೋ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಅಥವಾ ಇವ್ರು ಕೊಟ್ಟಿದ್ರಲ್ಲೇ ಪಾಪ ಅವ್ರು ಸಾಲ ಮಾಡಬಾರ್ದು, ಇದ್ರಲ್ಲೇ ಮೇಂಟೈನ್ ಮಾಡಿ ನಾನು ಕ್ಲೀನ್ ಆಗಿ ಇವ್ರಿಗೆ ಮಾಡ್ಕೊಡ್ಬೇಕು ಅನ್ನೋಂತ ಎಲ್ಲಾ ಪ್ರಯಾಸ ಜವಾಬ್ದಾರಿಕೆ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾ ಇರ್ತೀನಿ. ಆದ್ರೆ ಇವ್ರೇನ್ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳಿದ್ರು ಕಾರ್ಯರೂಪದಲ್ಲಿ ಮನಸ್ಸಲ್ಲಿ ನನ್ನ ಮೇಲೆ ಒಂದು ಅಸಮಾಧಾನ ತೋರಿಸ್ತಾ ಇರ್ತಾರೆ. ಏನಂತೆ, ಇವ್ರಿಗೆ ಕೊಡ್ಬಾರ್ದಾಗಿತ್ತೇನೋ, ಇವರೆಲ್ಲ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಅಡಿಗೆಗಳು ಮಾಡಿಸ್ಬೋದಾಗಿತ್ತೇನೋ, ಇನ್ನೂ ಚೆನ್ನಾಗಿತ್ತೇನೆ, ಇವೆಲ್ಲ ಫೋಟೋಗ್ರಾಫರ್ನ ಕರೆಸಿತ್ತೇನೆ, ಇನ್ನೂ ಚೆನ್ನಾಗಿ ತೆಗಿಸ್ಬೋದಾಗಿತ್ತೇನೋ, ಚೆನ್ನಾಗಿ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೋದಾಗಿತ್ತೇನೋ. ಯಾಕಂದ್ರೆ ಮಕ್ಕಳ ಮನೆಯವ್ರು ಮಾಡೋರು 3 ಲಕ್ಷ ರೂಪಾಯಿಗೆ ಎಂತ ಗ್ರ್ಯಾಂಡ್ ಆಗಿ ಮದುವೆ ಮಾಡೋದು ಗೊತ್ತಾ? ಎಷ್ಟೆಲ್ಲ ಖರ್ಚು ಮಾಡಿ ಎಷ್ಟು ಜನ ಬಂದಿದ್ರು ಗೊತ್ತಾ? ಅವ್ರು ಏನು ಯೋಚನೆ ಮಾಡ್ತಿಲ್ಲ, ಅವ್ರು ಮದುವೆ ಮಾಡ್ಬೇಕಾದ್ರೆ ಇದ್ದಂತ ಪರಿಸ್ಥಿತಿ ಏನು, ಈಗಿನ ಪರಿಸ್ಥಿತಿ ಏನು, ಅರ್ಥ ಆಯ್ತಾ? ಅವಾಗ GST ಇತ್ತಿಲ್ಲ, ಈಗ GST ಬಂದೈತೆ. ಆಗ ರೇಟ್ ಕಮ್ಮಿ ಇತ್ತು, ಈಗ ರೇಟ್ ಜಾಸ್ತಿ ಆಗೈತಿ. ಅರ್ಥ ಆಯ್ತಾ? ಅವ್ರು ಮಾಡಿದ್ದಲ್ಲಿ ಎಲ್ಲವೂ ಅನುಕೂಲವಾಗಿರುವ ಸ್ಥಳದಲ್ಲಿ. ಈಗ ನಾವೇನಾದ್ರೂ ಬೇರೆ ಒಂದು ಹಳ್ಳಿಯಲ್ಲಿ, ಅಲ್ಲಿಂದ ರಾಣಿಬೆನ್ನೂರಿಂದ ನಾನು ತುಮ್ಮನಕಟ್ಟೆಗೆ ಬರ್ಬೇಕಂತಂದ್ರೆ ಎಲ್ಲವನ್ನು ನಾನು ಏನ್ ಮಾಡ್ಬೇಕು, ಟ್ರಾವೆಲಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಬರ್ಬೇಕು. ಹಾಗಾದ್ರೆ ನಾನು ಬಾಡಿಗೆಗಳು ತೆಗೆದುಕೊಂಡು ಬರ್ಬೇಕು, ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ ನನಗೆ. ಇವ್ ಯಾವ ಕೂಡ ಯೋಚನೆ ಮಾಡಲ್ಲ.
ಪಕ್ಕದ ಮನೆ ಒಂದು 3 ಲಕ್ಷ ರೂಪಾಯಿ ಮಾಡಿ ಮುಗಿಸ್ಬಿಟ್ರಲ್ಲ ಎಷ್ಟು ಗ್ರ್ಯಾಂಡ್ ಆಗಿ. ನಮ್ಗೆ ಯಾಕೆ ಸಣ್ಣದಾಯ್ತು, ನಾವ್ ಯಾಕೆ ಸಣ್ಣದಾಗಿ ಮಾಡ್ದು, ನಮ್ಗೆ ಯಾಕೆ ಈ ತರ ಮಾಡಿದ್ರು? ಮಧ್ಯಸ್ಥಿಕೆ ವಹಿಸ್ಕೊಂಡ ಮೇಲೆ ಒಬ್ಬ ವ್ಯಕ್ತಿಗೆ ಬರೋದೇನು? ತಿರಸ್ಕಾರ ಮೊದಲನೇದಾಗಿ. ಎರಡನೇದಾಗಿ ಅವಮಾನ ಬರ್ತದೆ, ಅಪವಾದ ಬರ್ತದೆ. ಆದ್ರೆ ನಾವು ಒಳ್ಳೇದ್ ಮಾಡ್ತಿದ್ವಿ ಅಂತ ನಮ್ಗೆ ಗೊತ್ತಾಯ್ತು ಅಂದಾಗ ಆ ಅವಮಾನ ಬರ್ಲಿ, ನಿಂದೆ ಬರ್ಲಿ, ತಿರಸ್ಕಾರ ಬರ್ಲಿ, ಏನೇ ಬರ್ಲಿ ಅದನ್ನ ಸಹಿಸಿಕೊಂಡು ಒಳ್ಳೇದನ್ನ ಮಾಡ್ಬೇಕು. ಯಾಕಂದ್ರೆ ಎಲ್ಲವನ್ನ ದೇವರು ನೋಡ್ತಾನೆ. ತಾಳ್ಮೆಂದಿದ್ರೆ ಎಲ್ಲದಕ್ಕೂ ಪ್ರತಿಫಲ ಕೊಡ್ತಾನೆ. ಅದಕ್ಕೆ ಗಲಾತ್ಯ ಪುಸ್ತಕ 6ನೇದು ಹೇಳ್ತದೆ, ಒಳ್ಳೇದನ್ನು ಮಾಡುವುದಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಫಲವನ್ನ ಕುಯ್ತೀವಿ. ಮನಗುಂದಕ್ಕೆ ಹೋಗ್ಬೇಡಿ. ನೀವು ಒಳ್ಳೇದು ಮಾಡಿ ಮನಗುಂದಿರ್ಬೋದು. ಕೆಲವರು ಈಗ ಹೇಳ್ತಾರೆ, ನಮ್ ಪಾಸ್ಟರ್ ಎಷ್ಟು, ನಮ್ ಚರ್ಚಲ್ಲಿ ಎಷ್ಟೆಲ್ಲಾ ಕೆಲಸ ಮಾಡಿ ನಮ್ಮನ್ನ ಅರ್ಥನೇ ಮಾಡ್ಬೇಕು, ಅದಕ್ಕೆ ನಮ್ಗೆ ಬೇಜಾರಾಯ್ತು. ನೀನ್ ಬೇಜಾರಾಗಕ್ ಹೋಗ್ಬೇಡ. ನೀನ್ ಸೇವಕರು ನೋಡಿ ಮಾಡಕ್ ಹೋಗ್ಬೇಡ, ಮನುಷ್ಯರು ನೋಡಿ ಮಾಡಕ್ ಹೋಗ್ಬೇಡ. ನೀನ್ ದೇವರು ನೋಡಿ ಏನಾದ್ರೂ ಮಾಡ. ಆಗ ನೀನ್ ಖಂಡಿತ ಮನಗುಂದಲ್ಲ. ಯಾವಾಗ ನಾವು ಮನಗುಂದೋದು, ಯಾವಾಗ ನಮಗೆ ಬೇಜಾರಾಯ್ತದೆ ಅಂದ್ರೆ ನಾವು ಮನುಷ್ಯರನ್ನ ನೋಡಿ ಮಾಡುವಾಗ. ಯಾಕಂದ್ರೆ ಮನುಷ್ಯರ ಮೇಲೆ ನಂಬಿಕೆ, ಮನುಷ್ಯರು ಮಾತುಗಳು, ನಾನು ಏನೋ ಮಾಡ್ತಿದ್ದೀನಿ ಅಂತ ನನ್ನ ತಲೆ ಒಳಗೆ, ನಮ್ಮ ಮನಸ್ಸು ಒಳಗಡೆನೋ ಏನೋ ಭ್ರಮೆಯಲ್ಲಿ ಮಾಡ್ತಾ ಇರ್ತೀವಿ. ಪಾಸ್ಟ್ರೋ ಇಲ್ಲ ವಿಶ್ವಾಸನ ಲೀಡ್ರೋ ಏನೋ ಒಂದು ಅಂದ್ಬಿಡ್ತಾರೆ ನಮ್ಗೆ, ಅದು ತಕೊಳಕ್ ನಮ್ಗೆ ರೆಡಿ ಇರಲ್ಲ. ನಾನು ಇಷ್ಟು ಒಳ್ಳೇದ್ ಮಾಡ್ದೆ, ನಾನು ಇಷ್ಟೊಂದು ಇದ್ ಮಾಡ್ದೆ, ನನಗೆ ಹೆಂಗ್ ಅಂದ್ಬಿಟ್ರು, ನೀನ್ ಸೋತ ಹೋಗ್ತಿ. ಯಾವಾಗ ನೀನ್ ದೇವ್ರಿಗೋಸ್ಕರ ಮಾಡ್ತೀಯೋ, ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ಮಾಡ್ತೀಯೋ, ನಿಸ್ವಾರ್ಥತೆಯಲ್ಲಿ ಮಾಡ್ತೀಯೋ, ಸ್ವಾರ್ಥತೆ ಇಲ್ಲದೆ ಜನರು ಏನಂದ್ರೆ ನೀನ್ ತಕೊಳ್ಳಲ್ಲ. ಯಾಕಂತ ಎಲ್ಲವನ್ನ ನೋಡೋ ದೇವರಿದ್ದಾನೆ, ನಂಗೆ ಪ್ರತಿಫಲ